ಸಂಸದೀಯ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ ಬಜೆಟ್ ಅಧಿವೇಶನದ ವೇಳೆ ಕೋಲಾಹಲ. ಲೋಕಸಭೆಯಲ್ಲಿ ಪ್ರಧಾನಿ ಭಾಷಣದ ವೇಳೆ ಹೈಡ್ರಾಮವೊಂದು ನಡೆದಿದೆ. ಪ್ರಧಾನಿ ಭಾಷಣದ ವೇಳೆ ಅಶಿಸ್ತು. ಲೋಕಸಭೆಯಲ್ಲಿ ಪ್ರಧಾನಿ ಭಾಷಣಕ್ಕೆ ಬಂದಾಗ ಘಟನೆ ನಡೆದಿದೆ. ಪಾರ್ಲಿಮೆಂಟ್ ಹಿಸ್ಟರಿಯಲ್ಲೇ ಇದೊಂದು ಬ್ಲಾಕ್ ಡಾಟ್. ಬಜೆಟ್ ಅಧಿವೇಶನದ ವೇಳೆ ಕೋಲಾಹಲ ಮತ್ತು ಗದ್ದಲ. ಲೋಕಸಭೆಯಲ್ಲಿ ಪ್ರಧಾನಿ ಭಾಷಣದ ಸಂದರ್ಭ ಪೊಲಿಟಿಕಲ್ ಹೈಡ್ರಾಮಾ. ಪ್ರಧಾನಿ ಭಾಷಣ ಮಾಡ್ತಿದ್ದಾಗ ಇಂಡಿಸಿಪ್ಲಿನ್ ತೋರಿಸಿದ್ದಾರೆ. ಲೋಕಸಭೆಯಲ್ಲಿ ಪ್ರಧಾನಿ ಭಾಷಣಕ್ಕೆ ಬಂದಾಗ ಘಟನೆ ನಡೆದಿದೆ. ಸಭಾಧ್ಯಕ್ಷರ ಚೇಂಬರ್ಗೆ ನುಗ್ಗಿದ ಸಂಸದರು, ಅಸಹ್ಯಕರವಾಗಿ ನಿಂದನೆ ಮಾಡಿದ ವಿರೋಧ ಪಕ್ಷದವರು, ಓಂ ಬಿರ್ಲಾ ಸ್ಪೀಕರ್ ಕೊಠಡಿಗೆ ನುಗ್ಗಿದ 40 ರಿಂದ 50 ಮೆಂಬರ್ ಆಫ್ ಪಾರ್ಲಿಮೆಂಟ್. ಸಂಸತ್ತಿನ ಸದಸ್ಯರು, ಕೇಂದ್ರ ವ್ಯವಹಾರಗಳ ಸಚಿವ ಕಿರಣ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾರ್ಲಿಮೆಂಟಲ್ಲಿ ನರೇಂದ್ರ ಮೋದಿ ಭಾಷಣದ ಸಂದರ್ಭ 40 ರಿಂದ 50 ಸಂಸತ್ ಸದಸ್ಯರು ಕೋಲಾಹಲ ವ್ಯಕ್ತಿಸಿದ್ದಾರೆ. ಇದು ಸಂಸತ್ತಿನ ಇತಿಹಾಸದಲ್ಲೇ ಪ್ರಪ್ರಥಮ. ಲೋಕಸಭೆಯಲ್ಲಿ ಪ್ರಧಾನಿ ಭಾಷಣಕ್ಕೆ ಬಂದಾಗ ಘಟನೆ. ಸಭಾಧ್ಯಕ್ಷರ ಚೇಂಬರ್ಗೆ ನುಗ್ಗಿದ ಸಂಸದರು, ಅಸಹ್ಯಕರವಾಗಿ ನಿಂದನೆ ಮಾಡಿದ ವಿರೋಧ ಪಕ್ಷದವರು, ಓಂ ಬಿರ್ಲಾ ಸ್ಪೀಕರ್ ಕೊಠಡಿಗೆ ನುಗ್ಗಿದ 40 ರಿಂದ 50 ಸಂಸದರು, ಕೇಂದ್ರ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಇದು ಸಂಸದರ ಇತಿಹಾಸದಲ್ಲೇ ಪ್ರಥಮವಾಗಿ ಈ ತರಹದೊಂದು ಅಶಿಸ್ತು ಎಂದು ಹೇಳಲಾಗ್ತಾ ಇದೆ. ಪಾರ್ಲಿಮೆಂಟಲ್ಲಿ ನರೇಂದ್ರ ಮೋದಿ ಭಾಷಣದ ಸಂದರ್ಭ 40 ರಿಂದ 50 ಸಂಸತ್ ಸದಸ್ಯರು ಕೋಲಾಹಲ ವ್ಯಕ್ತಿಸಿದ್ದಾರೆ. ಇದು ಸಂಸತ್ತಿನ ಇತಿಹಾಸದಲ್ಲೇ ಪ್ರಪ್ರಥಮ. ಲೋಕಸಭೆಯಲ್ಲಿ ಪ್ರಧಾನಿ ಭಾಷಣಕ್ಕೆ ಬಂದಾಗ ಘಟನೆ. ಸಭಾಧ್ಯಕ್ಷರ ಚೇಂಬರ್ಗೆ ನುಗ್ಗಿದ ಸಂಸದರು, ಅಸಹ್ಯಕರವಾಗಿ ನಿಂದನೆ ಮಾಡಿದ ವಿರೋಧ ಪಕ್ಷದವರು, ಓಂ ಬಿರ್ಲಾ ಸ್ಪೀಕರ್ ಕೊಠಡಿಗೆ ನುಗ್ಗಿದ 40 ರಿಂದ 50 ಸಂಸದರು, ಕೇಂದ್ರ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಇದು ಸಂಸದರ ಇತಿಹಾಸದಲ್ಲೇ ಪ್ರಥಮವಾಗಿ ಈ ತರಹದೊಂದು ಅಶಿಸ್ತು ಎಂದು ಹೇಳಲಾಗ್ತಾ ಇದೆ. ಪಾರ್ಲಿಮೆಂಟಲ್ಲಿ ನರೇಂದ್ರ ಮೋದಿ ಭಾಷಣದ ಸಂದರ್ಭ 40 ರಿಂದ 50 ಸಂಸತ್ ಸದಸ್ಯರು ಕೋಲಾಹಲ ವ್ಯಕ್ತಿಸಿದ್ದಾರೆ. ಇದು ಸಂಸತ್ತಿನ ಇತಿಹಾಸದಲ್ಲೇ ಪ್ರಪ್ರಥಮ. ಲೋಕಸಭೆಯಲ್ಲಿ ಪ್ರಧಾನಿ ಭಾಷಣಕ್ಕೆ ಬಂದಾಗ ಘಟನೆ. ಸಭಾಧ್ಯಕ್ಷರ ಚೇಂಬರ್ಗೆ ನುಗ್ಗಿದ ಸಂಸದರು, ಅಸಹ್ಯಕರವಾಗಿ ನಿಂದನೆ ಮಾಡಿದ ವಿರೋಧ ಪಕ್ಷದವರು, ಓಂ ಬಿರ್ಲಾ ಸ್ಪೀಕರ್ ಕೊಠಡಿಗೆ ನುಗ್ಗಿದ 40 ರಿಂದ 50 ಸಂಸದರು, ಕೇಂದ್ರ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಇದು ಸಂಸದರ ಇತಿಹಾಸದಲ್ಲೇ ಪ್ರಥಮವಾಗಿ ಈ ತರಹದೊಂದು ಅಶಿಸ್ತು ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.